ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಪರ ವಿರೋಧ ಹೇಳಿಕೆಗಳು ಬರ್ತಾ ಇದೆ. ತೆರೆಮರೆಯಲ್ಲಿ ಕಸರತ್ತು ಕೂಡ ಆಗ್ತಾ ಇದೆ. ಇದೀಗ ಸಿದ್ದರಾಮಯ್ಯನವರ ಪರಮಾಪ್ತ ಆಗಿರುವಂತಹ ಅಶೋಕ್ ಪಟ್ಟಣ್ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ತ್ಯಾಗ ಮಾಡಲ್ಲ, ತ್ಯಾಗದ ಪ್ರಶ್ನೆ ಬರಲ್ಲ, ಬೇರೆ ಯಾರೇ ಸಿಎಂ ಆದರೂ ಕೂಡ ಸರ್ಕಾರ ನಡೆಸೋದು ಕಷ್ಟ ಅಂತ. ಸರ್ಕಾರ ನಡೆಸೋದು ಕಷ್ಟ, ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನೋದು ನಮ್ಮ ಆಸೆ ಅಂತ ಮುಖ್ಯಮಂತ್ರಿಗಳ ಪರಮಾಪ್ತರಾಗಿರುವಂತಹ ಅಶೋಕ್ ಪಟ್ಟಣ್ ಕೊಟ್ಟಿರುವಂತಹ ಹೇಳಿಕೆ ಇದು. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಚೆನ್ನಾಗಿದ್ದಾರೆ, ಅವರ ನಡುವೆ ಜಗಳ ಇದೆ ಅಂತ ಬಿಜೆಪಿ ಸೃಷ್ಟಿ ಮಾಡ್ತಿದೆ, ಅವರಿಬ್ಬರು ಚೆನ್ನಾಗೇ ಇದ್ದಾರೆ ಅಂತ ಅಶೋಕ್ ಪಟ್ಟಣ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಕೊಪ್ಪಳದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರತಿಕ್ರಿಯೆ ಇದು. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ತ್ಯಾಗ ಮಾಡಲ್ಲ, ತ್ಯಾಗದ ಪ್ರಶ್ನೆ ಬರಲ್ಲ ಅಂತ ಸಿದ್ದರಾಮಯ್ಯನವರ ಪರಮಾಪ್ತರಿವರು. ಮತ್ತೊಂದು ಕಡೆ ಅವರು ಹೇಳ್ತಾ ಇರೋದು, ಬೇರೆ ಯಾರೇ ಸಿಎಂ ಆದರೂ ಕೂಡ ಸರ್ಕಾರವನ್ನು ನಡೆಸೋದು ಕಷ್ಟ ಆಗುತ್ತೆ, ಸರ್ಕಾರವನ್ನು ಮುಂದೆ ತೆಗೆದುಕೊಂಡು ಹೋಗೋದು ಕಷ್ಟ ಆಗ್ಬಿಡುತ್ತೆ. ಹೀಗಾಗಿ ನಮ್ಮ ಬಯಕೆ ಇರೋದು ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ. ಮತ್ತೊಂದು ಕಡೆ ಅವರು ಹೇಳ್ತಿದ್ದಾರೆ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಬಣಗಳ ಸೃಷ್ಟಿಯಾಗಿವೆ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಸಿಎಂ ಹುದ್ದೆಗಾಗಿ ದೊಡ್ಡ ಮಟ್ಟದ ಪೈಪೋಟಿ ನಡೀತಿದೆ ಅಂತ. ಇಲ್ಲ, ಅವರು ಚೆನ್ನಾಗೇ ಇದ್ದಾರೆ ಅಂತ. ಮತ್ತೊಂದು ಕಡೆ 2028ಕ್ಕೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಕ್ಲೇಮ್ ಮಾಡಲಿ, ಇಕ್ಬಾಲ್ ಹುಸೇನ್ ಮೊದಲ ಬಾರಿ ಶಾಸಕರಾಗಿದ್ದಾರೆ, ಮೆಚುರಿಟಿ ಕಡಿಮೆ ಇದೆ ಅಂದರೆ ಡಿ.ಕೆ. ಶಿವಕುಮಾರ್ ಪರವಾಗಿ ಅವರು ಮಾತಾಡ್ತಾರಲ್ವಾ, ಅವ್ರಿಗೆ ಮೆಚುರಿಟಿ ಕಡಿಮೆ ಇದೆ. ರಾಮನಗರದ ಶಾಸಕರ ಬಗ್ಗೆ ಹೇಳ್ತಾ ಇರೋದು ಅವರು ಡಿ.ಕೆ.ಶಿಗೆ ಆತ್ಮೀಯರಿದ್ದಾರೆ, ಹೀಗಾಗಿ ಅವರು ಹೇಳ್ತಾ ಇದ್ದಾರೆ. ಬಹುತೇಕ ಶಾಸಕರ ಭಾವನೆ ಸಿದ್ದರಾಮಯ್ಯನವರು ಇರಲಿ ಅನ್ನೋದಿದೆ ಅಂತ ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣ್ ಅವರ ಹೇಳಿಕೆ. ಮನೆ ಆಗಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ. ಸಿಎಂ ಕೂಡ ಸಿದ್ದರಾಮಯ್ಯ ಏನು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ರೆ ನಾಳೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಹೇಳ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ, ಅಷ್ಟೇ, ಬೇರೆ ಏನಿಲ್ಲ. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಚೆನ್ನಾಗೇ ಇದ್ದಾರೆ. ಆದರೆ ಕೆಲವು ಮಾಧ್ಯಮಗಳು ನೀವೇ ಸೃಷ್ಟಿ ಮಾಡ್ತೀರ, ಜಗಳ ಆಗ್ತಾ ಇದ್ದಾರೆ, ಇವತ್ತು ಡೇಟ್ ಫಿಕ್ಸ್ ಮಾಡಿ ಸಾಕಾಯ್ತು. ಇಕ್ಬಾಲ್ ಹುಸೇನ್ ಅವ್ರಿಗೆ ಪಾಪ ಇನ್ನೂ ಫಸ್ಟ್ ಟೈಮ್ ಎಮ್ ಎಲ್ ಆಗಿದ್ದಾರೆ, ಅವ್ರಿಗೆ ಮೆಚುರಿಟಿ ಕಮ್ಮಿ ಇರೋಂಗೆ ಕಾಣ್ತದೆ. ಮಾಡಿದ್ದಾರೆ ಅವ್ರ ಆಸೆ. ಅವ್ರು ಡಿ.ಕೆ. ಶಿವಕುಮಾರ್ ಭಾಳ ಆತ್ಮೀಯರು ಇದ್ದಾರೆ, ಹಂಗೆ ಹೇಳಿದ್ದಾರೆ ಅಂತ ಕಾಣುತ್ತೆ. ನನಗೂ ಡಿ.ಕೆ. ಶಿವಕುಮಾರ್ ನಾವೇನೋ ಆತ್ಮೀಯರು, ನಾವೆಲ್ಲ ಮಾಡಿದ ಹಳೆ ಸ್ನೇಹಿತರೇ. ಅವರು ಮುಖ್ಯಮಂತ್ರಿ ಆದರೆ ನನಗೇನು ಸಂತೋಷನೇ. ಆದರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಇನ್ನು 3 ವರ್ಷ ಅವರೇ ಆಡಳಿತ ಕೊಟ್ಬಿಟ್ರೆ ನಮ್ಮ ರಾಜ್ಯಕ್ಕೆ ಸ್ವಲ್ಪ ಚೆನ್ನಾಗಾಗ್ತದೆ. ಆಮೇಲೆ ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಆಗಲಿ ಅನ್ನೋ ಭಾವನೆ ಎಲ್ಲ ಶಾಸಕರ ಹತ್ರ ಇದೆ. 28 ಕ್ಲೇಮ್ ಮಾಡ್ಕೊಳ್ಳಿ, ಯಾರು ಇಲ್ವೇ ಇಲ್ವಲ್ಲ. ಸಿದ್ದರಾಮಯ್ಯ ಬಿಟ್ಟರೆ ಡಿ.ಕೆ. ಶಿವಕುಮಾರ್ ಒಬ್ಬರೇ, ಬೇರೆ ಕ್ಲೇಮ್ ಮಾಡೋರು ಇದ್ದಾರೆ. ಎಲ್ಲ ಸಮುದಾಯದವರು ಈಗ ಜಾರಕಿಹೊಳಿ ಕ್ಲೇಮ್ ಮಾಡಿದ್ದಾರೆ, ಪರಮೇಶ್ವರು ಕ್ಲೇಮ್ ಮಾಡಿದ್ದಾರೆ. ಯಾರ ಅದೃಷ್ಟ ಇರ್ತದೋ, ಯಾರ ಹೈಕಮಾಂಡ್ ಮೆಂಬರ್ ಇರ್ತೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಸಿಎಂ ಬದಲಾವಣೆ ಆಗಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ. ಸಿಎಂ ಕೂಡ ಸಿದ್ದರಾಮಯ್ಯ ಏನು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ರೆ ನಾಳೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಹೇಳ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ, ಅಷ್ಟೇ, ಬೇರೆ ಏನಿಲ್ಲ. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಚೆನ್ನಾಗೇ ಇದ್ದಾರೆ. ಆದರೆ ಕೆಲವು ಮಾಧ್ಯಮಗಳು ನೀವೇ ಸೃಷ್ಟಿ ಮಾಡ್ತೀರ, ಜಗಳ ಆಗ್ತಾ ಇದ್ದಾರೆ, ಇವತ್ತು ಡೇಟ್ ಫಿಕ್ಸ್ ಮಾಡಿ ಸಾಕಾಯ್ತು. ಇಕ್ಬಾಲ್ ಹುಸೇನ್ ಅವ್ರಿಗೆ ಪಾಪ ಇನ್ನೂ ಫಸ್ಟ್ ಟೈಮ್ ಎಮ್ ಎಲ್ ಆಗಿದ್ದಾರೆ, ಅವ್ರಿಗೆ ಮೆಚುರಿಟಿ ಕಮ್ಮಿ ಇರೋಂಗೆ ಕಾಣ್ತದೆ. ಮಾಡಿದ್ದಾರೆ ಅವ್ರ ಆಸೆ. ಅವ್ರು ಡಿ.ಕೆ. ಶಿವಕುಮಾರ್ ಭಾಳ ಆತ್ಮೀಯರು ಇದ್ದಾರೆ, ಹಂಗೆ ಹೇಳಿದ್ದಾರೆ ಅಂತ ಕಾಣುತ್ತೆ. ನನಗೂ ಡಿ.ಕೆ. ಶಿವಕುಮಾರ್ ನಾವೇನೋ ಆತ್ಮೀಯರು, ನಾವೆಲ್ಲ ಮಾಡಿದ ಹಳೆ ಸ್ನೇಹಿತರೇ. ಅವರು ಮುಖ್ಯಮಂತ್ರಿ ಆದರೆ ನನಗೇನು ಸಂತೋಷನೇ. ಆದರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ